ಅಂದ್ರೆ ವೃಷಭ ರಾಶಿಗೆ ಬುಧ ಗ್ರಹ ಧನಾಧಿಪತಿ, ಕುಟುಂಬಾಧಿಪತಿ, ಪಂಚಮಾಧಿಪತಿ. ಫ್ಯಾಮಿಲಿ ಮಧ್ಯೆ ಸ್ವಲ್ಪ ವೈರತ್ವವನ್ನ, ಜಗಳ ಮನಸ್ತಾಪಗಳನ್ನು ಸಹ ಉದ್ಭವ ಮಾಡಿಸುವಂತ ತಾಕತ್ತು ಬುಧನಿಗಿದೆ. ಸೊ 10ನೇ ತಾರೀಕಿನ ತನಕ ಟೂ ಗುಡ್. 12ನೇ ತಾರೀಕಿನ ತನಕ ಷಷ್ಠದಲ್ಲಿದ್ದು 12ರ ನಂತರ ಸಪ್ತಮಕ್ಕೆ ಬರ್ತಾನೆ, 7ನೇ ಮನೆಗೆ ಪೂರ್ಣ ಶುಕ್ರ ದೃಷ್ಟಿ. ಇದು ಮಾತ್ರ ಅದ್ಭುತವಾದಂತಹ ಶುಕ್ರ ಬಲವನ್ನ ವೃಷಭ ರಾಶಿ ಕೊಡುತ್ತೆ. ವೃಷಭ ರಾಶಿಯವರ ತಾಯಿಯ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು ನೀವು. ಅಂದ್ರೆ ಓಂ ಗಂ ಗಣಪತಗೆ ನಮಃ, ಓಂ ಗುಂ ಗುರುಭ್ಯೋ ನಮಃ, ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ, ಗುರುಭ್ಯೋ ನಮಃ. ಓಂ ಯೋ ಮಾಗ್ನೆ ಭಾಗಿನಗಂ ಸಂತಮಥಾ ಭಾಗಂಚಿಕೀರ್ಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದನ್ನ, ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸಲಿದ್ದೇನೆ. ಅಂದ್ರೆ ಯಾವಾಗಲೂ ಎಚ್ಚರಿಕೆಗಳ ವಿಡಿಯೋ ಬೇರೆ, ಶುಭ ವಿಚಾರಗಳ ವಿಡಿಯೋ ಬೇರೆ ಮಾಡ್ತಿದ್ದೆ. ಈ ಬಾರಿ ಎರಡನ್ನೂ ಸೇರಿಸಿ ಒಂದೇ ವಿಡಿಯೋ ಮಾಡ್ತಾ ಇದ್ದೀನಿ. ವೃಷಭ ರಾಶಿಯವರಿಗೋಸ್ಕರ ಅಕ್ಟೋಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನು ನೋಡೋಣ. ಗ್ರಹಸ್ಥಿತಿಗಳು ಅಕ್ಟೋಬರ್ 10ನೇ ತಾರೀಕು ತುಲಾ ರಾಶಿಗೆ ಬುಧ ಗ್ರಹ ಹೋಗಲಿದ್ದಾನೆ. ಅಕ್ಟೋಬರ್ 12ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರ ಹೋಗಲಿದ್ದಾನೆ. ಅಕ್ಟೋಬರ್ 17ನೇ ತಾರೀಕು ತುಲಾ ರಾಶಿಗೆ ರವಿಗ್ರಹ ಸಂಚಾರ. ಅಕ್ಟೋಬರ್ 20ನೇ ತಾರೀಕು ಕರ್ಕಾಟಕ ರಾಶಿಗೆ ಕುಜಗ್ರಹ ಸಂಚಾರ. 29ಕ್ಕೆ ವೃಶ್ಚಿಕಕ್ಕೆ ಬುಧ ಹೋಗ್ತಾನೆ. ಬಟ್ ಅದು 29 ಅಂದ್ರೆ ಈ ತಿಂಗಳೇ ಮುಗಿದೋಯ್ತು. ಸೊ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಬೇಡ. ಇದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಸಹ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಅಂದ್ರೆ ಲೆಕ್ಕ ಹಾಕೋಬೇಕು. ಹೀಗೆ ಗ್ರಹಸ್ಥಿತಿಗಳಿರುವಾಗ ಭವಿಷ್ಯದ ವಿಚಾರ ನೋಡಿದ್ರೆ ನೋಡಿ, ಮೊದಲನೇದಾಗಿ ತುಲಾ ರಾಶಿಗೆ ಬುಧ ಗ್ರಹ. ತುಲಾ ರಾಶಿಗೆ ಅಂದ್ರೆ ಬುಧ ಗ್ರಹ ಹೋಗ್ತಾನೆ ಅಂದ್ರೆ ವೃಷಭ ರಾಶಿಗೆ ಬುಧ ಗ್ರಹ ಧನಾಧಿಪತಿ, ಕುಟುಂಬಾಧಿಪತಿ, ಪಂಚಮಾಧಿಪತಿ. ಸೊ ಇಷ್ಟೆಲ್ಲ ಅಧಿಪತಿಯಾದಂತಹ ಬುಧ ಗ್ರಹ 6ನೇ ಮನೆಗೆ 10ನೇ ತಾರೀಕು ನಂತರ 6ನೇ ಮನೆಗೆ ಹೋಗ್ತಾನೆ. ಅಂದ್ರೆ 10ನೇ ತಾರೀಕುವರೆಗೂ ಬಹಳ ಜೋಶಲ್ಲಿ ನೀವು ಕೆಲಸ ಕಾರ್ಯಗಳು, ಎಲ್ಲ ಕೆಲಸಗಳು ಅವಕಾಶ ಇದೆ ಅನ್ನೋದು ಎಲ್ಲ ಕಡೆನೂ ಇದು ಮಾಡ್ಬೋದು ಅಂತ ಎಲ್ಲ ಕಡೆ ನೀವು ನಿಮ್ಮ ಬೇರುಗಳನ್ನ ವಿಸ್ತರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರ. ಅದಕ್ಕೆ ಸೂಕ್ತವಾದ ವಾತಾವರಣವೂ ಸಹ ನಿಮಗೆ ಕಾಣಿಸ್ತಾ ಇರ್ತದೆ. ಅಲ್ಲೂ ಅವಕಾಶ ಇದೆಯಾ, ಇಲ್ಲೂ ಅವಕಾಶ ಇದೆಯಾ ಅಂತ. ಆದ್ರೆ 10ನೇ ತಾರೀಕು ನಂತರ ಏನಾಗ್ಬಿಡುತ್ತೆ, ನೀವು ಏನು ಬೇರುಗಳನ್ನ ಎಲ್ಲ ಕಡೆ ಬಿಟ್ಟಿದ್ರಲ್ಲ ಅದಕ್ಕೆಲ್ಲ ನೀರು ಬೇಕಲ್ವಾ. ಸೊ ಏನಾಗುತ್ತೆ, ಸಾಲಗಳಾಗತ್ತೆ. ಅಂದ್ರೆ ಕೈ ಹಾಕದ ಕೆಲಸಗಳನ್ನೆಲ್ಲ ಸಕ್ಸಸ್ ಮಾಡ್ಲಿಕ್ಕೋಸ್ಕರವಾಗಿ 10ನೇ ತಾರೀಕು ನಂತರ ನೀವು ಎಡಬಿಡದೆ ಒಂದಿಷ್ಟು ಸಾಲ ಮಾಡ್ತೀರಾ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬರೀ ಸಾಲ ಮಾಡೋದಷ್ಟೇ ಅಲ್ಲ, ಒಂದಿಷ್ಟು ಸುಳ್ಳು ಭರವಸೆಗಳನ್ನು ಕೊಟ್ಟು ಸಾಲ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ ಅಥವಾ ನಿಮ್ಮ ಫ್ಯಾಮಿಲಿಯವ್ರು ಹೇಳ್ತಾರೆ, ಯಾಕೆ ಹಂಗೆ ಸುಳ್ಳು ಹೇಳ್ಬಿಟ್ಟು ತಗೊಳ್ತಾರೆ, ನಿಂಗೆ ಸುಮ್ಮನೆ ಗೊತ್ತಿಲ್ಲ, ಹಂಗೆ ಹೇಳ್ತಾರೆ ನಾನು ಕೊಡೋದು ಈಗ ಸದ್ಯಕ್ಕೆ, ಆಮೇಲೆ ನಾವೇನು ಮೋಸ ಮಾಡ್ತೀವ, ಕೊಡೋಲ್ಲ ವಾಪಸ್ಸು, ಕೊಡ್ತೀವಿ ಬಿಡು ಅಂತ ಹೇಳಿ ಏನೋ ಒಂದು ಮುಚ್ಚುಮರೆ ಮಾಡಿ ಒಂದು ಚಿಕ್ಕ, ಅದು ಆ್ಯಕ್ಚುಲಿ ತಪ್ಪದು, ಇರೋವಂಥ ವಿಚಾರ ಅಲ್ಲ ನೀವು ಹೇಳೋದು. ಬಟ್ ಆ ತರಹ ಏನೋ ಒಂದು ಮಾಡಿ ಅಂತೂ ಇಂತೂ ಸಾಲ ಮಾಡಿ. ಯಾಕೆಂದರೆ ನಿಮ್ಮ 10ನೇ ತಾರೀಕಿನ ತನಕ ಎಷ್ಟು ಪವರ್ಫುಲ್ ಆಗಿರುತ್ತೆ ನಿಮ್ಮ ಐಡಿಯಾಸ್ಗಳು, ಅವಕಾಶಗಳು. ಅಂದರೆ ಇದನ್ನು ಮಾಡೋಣ ಅದನ್ನು ಮಾಡೋಣ ಆ ಥರ. ಈ ಗಿಡಕ್ಕೆ ಹೆಂಗೆ ಎಲ್ಲ ಒಂದು ಇಡೀ ಕಡೆ ಎಲ್ಲ ಬೇರೆ ಇರುತ್ತಲ್ಲ, ಆ ಥರ ಎಲ್ಲ ಕಡೆ ಬೇರುಗಳು 10ನೇ ತಾರೀಕು ಅಷ್ಟೊಳಗೆ ಏನಾಗ್ಬಿಡುತ್ತೆ, ಬೇರೆ ಬೆಳೆದು ಬಿಟ್ಟಿರುತ್ತಲ್ಲ, ನೀರು ಬೇಕಲ್ವಾ. ಸೊ ಅದಕ್ಕೆ ಒಂದಿಷ್ಟು ಸಾಲಗಳಾಗತ್ತೆ ಅನ್ನೋ ಥರ ಕೈ ಹಾಕದ ಕೆಲಸಗಳನ್ನು ಸಕ್ಸಸ್ ಮಾಡ್ಕೊಳ್ಳೋಕ್ಕೆ 10ನೇ ತಾರೀಕು ನಂತರ ಸಿಕ್ಕಾಪಟ್ಟೆ ಸಾಲಗಳು ಮಾಡ್ಕೊತೀರಾ. ಇದು ಕೆಲವರ ಕಥೆ. ಇನ್ನು ಕೆಲವರ ಕಥೆ ಏನು ಗೊತ್ತಾ, ಫ್ಯಾಮಿಲಿಗೋಸ್ಕರ, ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ, ಕುಟುಂಬದವರಿಗೋಸ್ಕರವಾಗಿ ಒಂದಿಷ್ಟು ಸಾಲಗಳನ್ನು ಮಾಡ್ತೀರಾ ಅಂತ. ಏನೋ ಫ್ಯಾಮಿಲಿಲಿ ಏನೋ ಅರ್ಜೆಂಟಾಗಿ ಯಾರಿಗೋ ಸ್ವಲ್ಪ ದುಡ್ಡು ಬೇಕು ಅನ್ನೋ ಕಾರಣಕ್ಕೋಸ್ಕರನಾರು ಸಾಲ ಮಾಡಬಹುದು. ಅಥವಾ ಇನ್ನು ಕೆಲವ್ರದ್ದು ಏನು ಅಂದರೆ ಫ್ಯಾಮಿಲಿಯವ್ರ ಹತ್ರನೇ ಸಾಲ ಮಾಡೋದು. ಅಂದರೆ ಈಗ ನೀವು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಥವಾ ಯಜಮಾನರು ಇದು ಬಿಟ್ಟು ಅದರಿಂದ ಹೊರಗಡೆ ಒಂದು ಪದರ ಹೊರಗೆ, ಅಂದರೆ ದೊಡ್ಡಪ್ಪ ಚಿಕ್ಕಪ್ಪ, ಅತ್ತೆ ಮಾವ, ದೂರದ ರಿಲೇಷನ್ಸು, ಹೀಗೆ ರಿಲೇಷನ್ಸ್ಗಳಲ್ಲಿ ಕೂಡ ನೀವು ಸಾಲ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಇದು ಸಾಲಗಳ ವಿಚಾರ. ಇದೇ ಬುಧ 10ನೇ ತಾರೀಕಿನ ನಂತರ ಏನು ಮಾಡ್ತಾನೆ ಅಂದರೆ ಅವನು ಕುಟುಂಬಾಧಿಪತಿಯೂ ಹೌದಾದ್ರಿಂದ ಫ್ಯಾಮಿಲಿ ಮಧ್ಯೆ ಸ್ವಲ್ಪ ವೈರತ್ವವನ್ನ, ಜಗಳ ಮನಸ್ತಾಪಗಳನ್ನು ಸಹ ಉದ್ಭವ ಮಾಡಿಸುವಂಥ ತಾಕತ್ತು ಬುಧನಿಗಿದೆ. ಸೊ 10ನೇ ತಾರೀಕಿನ ತನಕ ಟೂ ಗುಡ್, ತುಂಬ ಒಳ್ಳೇದಿರುತ್ತೆ. ದುಡ್ಡಿನ ವಿಚಾರದಲ್ಲಿ ಚೆನ್ನಾಗಿರುತ್ತೆ, ಕೌಟುಂಬಿಕ ನೆಮ್ಮದಿ ಎಲ್ಲದೂ ಚೆನ್ನಾಗಿರುತ್ತೆ. 10ರ ನಂತರ ಈ ದುಡ್ಡು ಕಾಸು ವ್ಯವಹಾರ, ಸಾಲ ಗೀಲ ಅನ್ನುವಂಥದ್ದು ಬಂದು ಇದೆಲ್ಲ ಎಡವಟ್ಟಾಗುತ್ತೆ. ಕೆಲವಿಷ್ಟು ಅನಾರೋಗ್ಯಗಳಿಂದಾಗಲಿಯೂ ಸಹ ಕೆಲವಿಷ್ಟು ಸಾಲಗಳು ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಇದು ಒಂದು. ಇನ್ನು 12ನೇ ತಾರೀಕಿಂದ ವೃಶ್ಚಿಕ ರಾಶಿಗೆ ಶುಕ್ರ ಗ್ರಹ, ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂಥ ಶುಕ್ರ ಗ್ರಹ
12ನೇ ತಾರೀಕಿನ ತನಕ ಷಷ್ಠದಲ್ಲಿದ್ದು 12ರ ನಂತರ ಸಪ್ತಮಕ್ಕೆ ಬರ್ತಾನೆ, 7ನೇ ಮನೆಗೆ ಪೂರ್ಣ ಶುಕ್ರ ದೃಷ್ಟಿ. ಇದು ಮಾತ್ರ ಅದ್ಭುತವಾದಂತಹ ಶುಕ್ರ ಬಲವನ್ನ ವೃಷಭ ರಾಶಿ ಕೊಡುತ್ತೆ. ಯಾಕೆಂದ್ರೆ ನಿಮ್ಮ ರಾಶ್ಯಾಧಿಪತಿಯ ಬಲ ನಿಮಗೆ ಶುಕ್ರನಿಂದ ಪ್ರಾಪ್ತವಾಗುತ್ತೆ. ಬುಧನಿಂದ ಏನು ನೆಗೆಟಿವ್ ಆಗ್ತಾ ಇತ್ತು, ಶುಕ್ರನಿಂದ ಅದಷ್ಟು ಪಾಸಿಟಿವ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅಂದ್ರೆ ಈ ಮೈನಸ್ ಅನ್ನ ಈ ಪ್ಲಸ್ ಅಲ್ಲಿ ತುಂಬಿಸ್ಕೊಳ್ಬಹುದು ನೀವು. ಶುಕ್ರನ ಬಲ ಬಂದಾಗ ಏನಾಗುತ್ತೆ ಅಂತಂದ್ರೆ ನೀವು, ಆದ್ರೆ ಇನ್ನೊಂದು ಹೇಳ್ತೀನಿ, ಶುಕ್ರ ನಿಮಗೆ ಬಹಳ ನೆನ್ಪಿಟ್ಕೊಳ್ಳಿ, ಷಷ್ಠ್ಯಾಧಿಪತಿಯೂ ಹೌದು. ಷಷ್ಠ್ಯಾಧಿಪತಿಯಾಗಿ ಸಪ್ತಮದಲ್ಲಿ ಬಂದ ಅಂದಾಗ ಸಾಲಗಳ ವಿಚಾರವನ್ನು ಅದು ಸಾಲ್ವ್ ಮಾಡಲ್ಲ, ಇನ್ನು ಸಾಲ ಜಾಸ್ತಿ ಸಿಗೋ ತರ ಮಾಡುತ್ತೆ. ಸೊ ಸಾಲ ಜಾಸ್ತಿ ಸಿಕ್ಕರೆ ಏನ್ ಮಾಡ್ತೀರಾ, ಇನ್ನು ಜಾಸ್ತಿ ಸಾಲ ಮಾಡ್ತೀರಾ, ಸಿಕ್ತು ಅಂತೀರಾ ಒಂದಿಷ್ಟು ಮಾಡ್ತೀರಾ. ಅದು ಸಪ್ತಮದಲ್ಲಿ ಅಂತಂದಾಗ ಏನ್ ಮಾಡ್ತೀರಾ, ನೀವು ಫ್ರೆಂಡ್ಸ್ ಹತ್ರ ಸಾಲ ಮಾಡ್ತೀರಾ ಅಂತ ಕಂಡು ಬರುತ್ತೆ. ಶುಕ್ರ ಸ್ತ್ರೀಕಾರಕ, ಸ್ತ್ರೀಯರ ಹತ್ರ ಸಾಲ ಮಾಡ್ತೀರಾ ಅಂತ ಕಂಡು ಬರುತ್ತೆ. ಅದು ಅಂದ್ರೆ ವೃಷಭ ರಾಶಿಯ ಸ್ತ್ರೀಯರೂ ಸಹ ಸ್ತ್ರೀಯರ ಹತ್ರ ಸಾಲ, ಪುರುಷರು ಸಹ ಸ್ತ್ರೀಯರ ಹತ್ರ ಸಾಲ ಅಂತ ಈ ತರಹ ಕೆಲವಿಷ್ಟು ವಿಚಾರಗಳು ಕಂಡು ಬರ್ತಾ ಇದೆ. ಇದು ಸಾಲಗಳಾಗದಿರಂಗೆ ನೋಡ್ಕೊಳ್ಳಿ, ಅನಾವಶ್ಯಕ ಸಾಲಗಳಾಗದಂಗೆ ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನ ಸರಿ ಮಾಡಲಿಕ್ಕೆ ಶುಕ್ರ ಹೆಲ್ಪ್ ಮಾಡ್ತಾನೆ. ಯಾಕೆಂದ್ರೆ ರಾಶ್ಯಾಧಿಪತಿಯ ಪೂರ್ಣ ದೃಷ್ಟಿ ಇರೋದ್ರಿಂದ ಬುಧನಿಂದಾಗಿ ಆರೋಗ್ಯ ಹಾಳಾದರೂ ಸಹ ಶುಕ್ರನಿಂದಾಗಿ ಮತ್ತೆ ಪುನಃ ಆರೋಗ್ಯ ಸರಿ ಹೋಗ್ತಾ ಬರುತ್ತೆ. ಸೊ ಅದರಿಂದ ಬಂದರೆ ಗಂಟ್ಲು ನೋವು, ಕೆಮ್ಮು, ನಾಲ್ಗೆ ಇತ್ಯಾದಿ ದಪ್ಪಾಗೋ ಸ್ವಲ್ಪ ಇದು ಪ್ರಾಬ್ಲಮ್ ಆಗ್ಬೋದು. ಬಿಟ್ಟರೆ ಇನ್ನು ಓವರ್ ಆಲ್ ಅಂತೆ ಆರೋಗ್ಯ ಏನು ತೀರಾ ಕೆಡೋದಿಲ್ಲ. ಅಕ್ಟೋಬರಲ್ಲಿ ಚೆನ್ನಾಗೇ ಇರೋ ರೀತಿಯಲ್ಲಿ ಶುಕ್ರ ಬಲ ನಿಮ್ಮನ್ನು ಒಂಚೂರು ಕಾಪಾಡುತ್ತೆ ಅದರಲ್ಲಿ, ಆಯ್ತಾ. ಇದು ಶುಕ್ರನಿಂದ ನಿಮಗೆ ತುಂಬಾ ಅನುಕೂಲತೆಗಳು, ಯಾಕಂದ್ರೆ ರಾಶ್ಯಾಧಿಪತಿಯೇ ರಾಶಿ ಬಂದಿರೋದ್ರಿಂದ ತುಂಬಾ ನಿಮ್ಮ ಪ್ರಾಮುಖ್ಯತೆ ಜಾಸ್ತಿ ಆಗುತ್ತೆ. ಎಲ್ಲೆಡೆ ನಿಮ್ಮನ್ನೇ ನೀವೇ ಬೇಕು ಅಂತ ಹೇಳ್ತಾರೆ. ನಿಮ್ಮ ಸ್ಥಾನಮಾನಗಳಿಗೆ ತುಂಬಾ ಬೆಲೆ ಬಂದ್ಬಿಡುತ್ತೆ. ಸೊ ಇದೆಲ್ಲ ಒಂದು ಪ್ಲಸ್ ಪಾಯಿಂಟ್ಗಳು ತುಂಬಾ ಜಾಸ್ತಿ ಆಗುತ್ತೆ. ಇಲ್ಲಿ ನೆಗೆಟಿವ್ ಪಾಯಿಂಟ್ಗಳು ಇನ್ನೊಂದು ಆಡ್ ಅಪ್ ಮಾಡಬೇಕೇನು ಅಂತಂದ್ರೆ, ಶುಕ್ರನ ದೃಷ್ಟಿ ಪೂರ್ಣವಾಗಿ ನಿಮ್ಮ ರಾಶಿಯ ಮೇಲೆ ಬೀಳೋದ್ರಿಂದ ನೀವು ಒಂಚೂರು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡೋದು, ಕಾಸ್ಟ್ಲಿ ಬಟ್ಟೆ ಹಾಕೊಳ್ಳೋದು, ಕಾಸ್ಟ್ಲಿ ಸೆಂಟ್ ಎಲ್ಲ ಕಾಸ್ಟ್ಲಿ ಹಾಕೊಳ್ಳೋಕೆ ಸ್ವಲ್ಪ ಜಾಸ್ತಿ ಶೋ ಆಫ್, ಸ್ವಲ್ಪ ಅದ್ರ ಮೇಲೆ ಜಾಸ್ತಿ ಖರ್ಚು ಮಾಡಿಬಿಡ್ತೀರಾ. ಸ್ವಲ್ಪ ಲಕ್ಸುರಿಯಸ್ ಲೈಫ್ ಮೇಲೆ ಜಾಸ್ತಿ ಖರ್ಚು ಮಾಡ್ಲಿಕ್ಕೆ ನೋಡ್ತೀರಾ. 12ನೇ ತಾರೀಕು ನಂತರ ಈ ಲಕ್ಸುರಿಯಸ್ ಲೈಫ್ ಲೀಡಿಂಗ್ ಕೂಡ ನಿಮಗೆ ಸಾಲಗಳಿಗೆ ಕಾರಣೀಭೂತವಾಗ್ಬಿಡ್ಬೋದು. ಸೊ ಎಚ್ಚರ, ನಿಮ್ಮ ದುಡ್ಡು ಕಾಸು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಇನ್ನು 17ನೇ ತಾರೀಕು ನಂತರ ತುಲಾ ರಾಶಿಗೆ ರವಿ ಗ್ರಹ ನಿಮಗೆ ಚತುರ್ಥಾಧಿಪತಿ ಪಂಚಮದಲ್ಲಿದ್ದು ಷಷ್ಠಕ್ಕೆ ಬರ್ತಾ ಇದ್ದಾನೆ. ಸೊ ಇದು ಸ್ಪಷ್ಟವಾಗಿ ಏನು ತೋರಿಸುತ್ತೆ ಅಂದ್ರೆ, ವೃಷಭ ರಾಶಿಯವರ ತಾಯಿಗೆ ಆರೋಗ್ಯ ಬಾಧೆ ಆಗುವ ಸಾಧ್ಯತೆ. ಅಂದ್ರೆ ಈ 17ನೇ ತಾರೀಕು ನಂತರ ವೃಷಭ ರಾಶಿಯವರ ತಾಯಿಯ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು ನೀವು. ಅಂದ್ರೆ ತಾಯಿ ಆರೋಗ್ಯವನ್ನ ಅಕ್ಟೋಬರ್ 1ನೇ ತಾರೀಕಿಂದನೇ, ಅಕ್ಟೋಬರ್ 17ನೇ ತಾರೀಕು ತನಕ ವೆಯ್ಟ್ ಮಾಡೋದು ಬೇಡ. ಅಕ್ಟೋಬರ್ 1ನೇ ತಾರೀಕಿಂದನೇ ರೆಗ್ಯುಲರ್ ಆಗಿ ನಿಮ್ಮ ತಾಯಿಯವರ ಆರೋಗ್ಯ ಚೆಕಪ್ ಮಾಡಿಸ್ತಾ ಇರಿ. ಆಮೇಲೆ ಏನಾದ್ರು ಇನ್ಶೂರೆನ್ಸ್ಗಳು ಮಾಡಿಸಿಲ್ಲ, ಹೆಲ್ತ್ ಇನ್ಶೂರೆನ್ಸು, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾ ಇರಿ. ತಾಯಿಯವ್ರು ಸುರಕ್ಷಿತವಾಗಿದ್ದಾರಾ ಅನ್ನುವಂಥದ್ದು ಕಡೆ ಹೆಚ್ಚು ಗಮನ ಹರಿಸಬೇಕು. ಅಷ್ಟೇ ಅಲ್ಲ, ವಿವಾಹಿತ ವೃಷಭರಾಶಿಯ ಸ್ತ್ರೀಯರು ತವರು ಮನೆಯ ವಿಚಾರದಲ್ಲೂ, ಯಾಕೆಂದ್ರೆ ನಿಮ್ಮ ಹಾಗೂ ನಿಮ್ಮ ತವರು ಮನೆಯ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿ ಅದು ಅಂದ್ರೆ ಕನೆಕ್ಷನ್ನೇ ಕಟ್ಟಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ 17ನೇ ತಾರೀಕಿನ ತನಕ ತುಂಬಾ ಚೆನ್ನಾಗಿದ್ದಂಥ ಬಾಂಧವ್ಯ 17ರ ನಂತರ ಯಾವುದೋ ಒಂದು ವಿಚಾರವಾಗಿ ಕಟ್ ಆಗ್ಬಿಡುತ್ತೆ ಅಂತಂದ್ರೆ ಬಹಳ ದುಃಖಕರವಾದ ವಿಚಾರ. ಅದನ್ನ ಮತ್ತೆ ಸರಿ ಮಾಡಲಿಕ್ಕೆ ತುಂಬಾ ಟೈಮ್ ಆಗ್ಬಿಡುತ್ತೆ. ಸೊ ಅದರಿಂದ ತವರು ಮನೆಯ ವಿಚಾರದಲ್ಲಿ ಯಾವುದ್ರಲ್ಲೂ ನೀವು ಮೂಗು ತೂರ್ಸೋಕೆ ಹೋಗ್ಬಿಡಿ. ಯಾವುದೇ ವ್ಯವಹಾರ ನಿಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರು ಅನ್ಸಿದ್ರು ಸಹ 1-2 ತಿಂಗಳು ಸುಮ್ಮನೆ ಇರಿ. ಆಮೇಲೆ ಮತ್ತೆ ಪುನಃ ಅಪ್ರೋಚ್ ಆಗಿ ಎಲ್ಲ ಸರಿ ಹೋಗುತ್ತೆ. ಇವತ್ತಲ್ವಾ ಕಾಲಾಗ ತಸ್ಮೈ ನಮಃ, ಕಾಲ ಎಲ್ಲ ಸರಿ ಮಾಡ್ಕೊಂಡ್ ಬರುತ್ತೆ. ಜಗಳ ಆಡ್ಬಿಟ್ರೆ ನೀವು ಕೆಟ್ಟವರಾಗ್ಬಿಡ್ತೀರಾ. ಇದಿಷ್ಟು ವಿಚಾರಗಳಿದ್ದಾಗ ಮುಂದೆ ನಾವು ನೋಡ್ಬೇಕಾಗಿರತಕ್ಕಂಥದ್ದು ಈ ರವಿಯಿಂದ ಇನ್ನೇನೇನು ಸಮಸ್ಯೆಗಳಾಗಬಹುದು ಅಂತ. ಯಾಕೆಂದ್ರೆ ಚತುರ್ಥಾಧಿಪತಿಯು ರವಿ ಆಗಿರೋದ್ರಿಂದಾಗಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ 17ನೇ ತಾರೀಕು ನಂತರ, ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ 17ನೇ ತಾರೀಕು ನಂತರ ಸ್ವಲ್ಪ ಎಜುಕೇಷನಲ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಮೇಲೆ ವೃಷಭ ರಾಶಿ ಅವ್ರಿಗೆ ಎಲ್ಲರಿಗೂ ಹೇಳ್ತೀನಿ, 17ನೇ ತಾರೀಕು ನಂತರ ಸ್ವಲ್ಪ ಮಾತು ಕಡಿಮೆ ಮಾಡ್ಬೇಕು ನೀವು. ಯಾಕೆಂದ್ರೆ ನೀವೇನೋ ಮಾತಾಡಿದ್ರೆ ಅದು ಬೇರೆ ಏನೋ ಅರ್ಥ ಕೊಡುತ್ತೆ. ಸೊ ಅದರಿಂದ ಅಪಾರ್ಥಗಳು ಕ್ರಿಯೇಟ್ ಆಗಿಬಿಡುತ್ತೆ 17ನೇ ತಾರೀಕು ನಂತರ. ಆಮೇಲೆ ರವಿ ಸಾಮಾನ್ಯವಾಗಿ ಕಣ್ಣು, ತಲೆ ಇತ್ಯಾದಿಗಳಿಗೆ ಕಾರಣ ಆಗಿರ್ತಾನೆ. ಸೊ ಅದರಿಂದ ಸ್ವಲ್ಪ ವಾಹನ ಚಾಲನೆ ಮಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಓಡಾಡಿ, ಕನ್ನಡಕ ಹಾಕ್ಕೊಂಡಿರಿ, ಮೊಬೈಲ್ ಜಾಸ್ತಿ ನೋಡೋಕೆ ಹೋಗ್ಬೇಡಿ, ಟಿವಿ ಮೊಬೈಲ್ ಇತ್ಯಾದಿಗಳು. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ, ಆಯ್ತಲ್ವಾ. ನೆಕ್ಸ್ಟ್ ಬಂದು ಸಮಸ್ಯೆ ಇರೋದು 20ನೇ ತಾರೀಕು ನಂತರ ಕುಜ ನೀಚ ಸ್ಥಿತಿಗೆ ಹೋಗ್ತಾನೆ. ಕುಜ ಯಾರು ನಿಮಗೆ ಸಪ್ತಮಾಧಿಪತಿ. ಸೊ ಸಪ್ತಮಾಧಿಪತಿಯೇ ತೃತೀಯದಲ್ಲಿ ನೀಚ ಸ್ಥಿತಿಗೆ ಕುಜ ಹೋಗ್ತಾನೆ ಅಂತಂದ್ರೆ ಬಹಳ ಮುಖ್ಯವಾಗಿ ಅವಿವಾಹಿತ ವೃಷಭರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ 20ನೇ ತಾರೀಕು ದಾಟಬಿಡ್ತು ಅಂತಂದ್ರೆ ಅಂತ ಸಪೋರ್ಟ್ ಸಿಗಲ್ಲ. ಆಮೇಲೆ ಆಲ್ರೆಡಿ ಮದುವೆ ಆಗಿರ್ತಕ್ಕಂಥ ವೃಷಭರಾಶಿಯವರಿಗೆ ಅವರ ಬಾಳ ಸಂಗಾತಿಯ ಜೊತೆಗೆ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಜಗಳಗಳು ಪರಾಕಾಷ್ಠೆಗೆ ಹೋಗ್ಬಿಡುತ್ತೆ. ಫ್ರೆಂಡ್ಸ್ ಮಧ್ಯೆ ಜಗಳ ಮನಸ್ತಾಪಗಳಾಗಿ ಮಾತುಕತೆಯೇ ನಿಂತು ಹೋಗ್ಬಿಡುತ್ತೆ.
ದೂರ ಪ್ರಯಾಣಗಳಲ್ಲಿ ತುಂಬ ಮೇಲಿಂದ ಮೇಲೆ ಸಮಸ್ಯೆಗಳು, ಅನ್ಕೊಂಡಲ್ಲಿ ಎಲ್ಲಿಗೂ ಹೋಗೋಕ್ಕಾಗಲ್ಲ. ನೀವು ಎಲ್ಲಿಗೆ ಅನ್ಕೊಂಡು ಹೋಗಬೇಕು ಅನ್ಕೊಂಡಿದ್ರೆ ವೃಷಭ ರಾಶಿಯವರು 20ನೇ ತಾರೀಕು ಒಳಗಡೆ ಹೋಗಿ ಬಂದ್ಬಿಡಿ. 20ನೇ ತಾರೀಕು ದಾಟಿಬಿಡ್ತು ಅಂತಂದರೆ ನಿಮಗೆ ಹೋಗಿ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದರಿಂದ 20ನೇ ತಾರೀಕು ಒಳಗಡೆ ನಿಮ್ಮ ಪ್ರಯಾಣಗಳು ಮುಗಿಸ್ಕೊಂಬಿಡಿ. 20ನೇ ತಾರೀಕು ಒಂದು ಪಕ್ಷ ದಾಟ್ಬಿಟ್ರೆ ಗುರುಗಳೇ ಅಂದರೆ ಅಪಘಾತ ಯೋಗಗಳು, ಸಿಕ್ಕಾಪಟ್ಟೆ ಸಮಸ್ಯೆಗಳು, ಹೋದ ಕೆಲಸ ಆಗಲಿಲ್ಲ, ಇಂಥವೆಲ್ಲ ಏನೇನೋ ಆಗ್ಬಿಡುತ್ತದು. ಅದನ್ನು ಅಂದರೆ ಪಾಸಿಟಿವ್ ಹೇಳಕ್ಕೆ ಆಗಲ್ಲ, ಕುಜ ನೀಚ ಇದ್ದರಿಂದ, ಆಯಿತಾ. ಇನ್ನು ಬಹಳ ಮುಖ್ಯವಾಗಿ ಕುಜ ರಕ್ತಕಾರಕನೂ ಹೌದು, ನೀಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಅಷ್ಟು ಶುಭಕರವಲ್ಲ. ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಇನ್ನೊಂದ್ಸಲ, ಗೊತ್ತಾಯ್ತಲ್ವಾ. ಸೊ ಇದಿಷ್ಟು ಪ್ರಮುಖವಾದ ವಿಚಾರಗಳ ನಿಮ್ಗೆ ಯಾವ್ದ್ರಲ್ಲಿ ಒಳ್ಳೆಯದಾಗುತ್ತೆ, ಯಾವ್ದ್ರಲ್ಲಿ ಸಮಸ್ಯೆ, ಎರಡನ್ನೂ ಸಹ ಹೇಳಿದ್ದೇನೆ. ಬಹಳ ಮುಖ್ಯವಾಗಿ ಪರಿಹಾರದ ವಿಚಾರಕ್ಕೆ ಬಂದಾಗ ವೃಷಭ ರಾಶಿಯವರಿಗೆ ಬಹಳ ಪ್ಲಸ್ ಪಾಯಿಂಟ್ ಆಗೋ ರೀತಿಯಲ್ಲಿ, ಅಂದರೆ ಅನುಕೂಲವಾಗೋ ರೀತಿಯಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿನಿತ್ಯ ಕಠಿಣವಾಗಿ ನೀವು ಪಠನೆ ಮಾಡಲೇಬೇಕು. ಪ್ರತಿ ದಿವಸ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ಳಿ. ಆಮೇಲೆ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗುವ ಮುನ್ನ ಒಂದ್ಸಲ ಕೈಕಾಲು ತೊಳ್ಕೊಂಬಂದು ನೀವು ದೇವ್ರ ಮೇಲೆ ಕೂತ್ಕೊಂತೀರೋ ಅಲ್ಲ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಒಂದ್ಸಲ ವಿಷ್ಣು ಸಹಸ್ರನಾಮ ಓದ್ಕೊಳ್ಳಿ ಅಥವಾ ಕೇಳಿಸ್ಕೊಂಡು ಆಮೇಲೆ ಬಂದು ಮಲ್ಕೊಳ್ಳಿ. ವಿಷ್ಣು ಸಹಸ್ರನಾಮ ನಿಮಗೆ ತುಂಬ ಅನುಕೂಲ ಕೊಡುತ್ತೆ. ಸೊ ಇದು ಎರಡು ಅಲ್ಲದೆ ವಿಶೇಷವಾದ ಪರಿಹಾರ ಅಂತಂದರೆ ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಎಲ್ಲರೂ ಗೊತ್ತಿರತಕ್ಕಂಥದ್ದು ಬುಧವಾರ. ಮಹಾಲಯ ಅಮಾವಾಸ್ಯೆಯ ದಿವಸವೇ ನಿಮಗೆ ಸೂರ್ಯಗ್ರಹಣ ಸಹ ಇದೆ. ಈ ವರ್ಷದ ಕೊನೆಯ ಗ್ರಹಣ, ಹಿಂದಿನ ಕೊನೆಯ ಚಂದ್ರಗ್ರಹಣ ಆಗಿತ್ತು ಹಿಂದಿನ ಬಾರಿ, ಇದು ಕೊನೆಯ ಸೂರ್ಯಗ್ರಹಣ ಹಾಗೂ ಕೊನೆಯ ಗ್ರಹಣ ಇದೆ. ಆಮೇಲೆ ಅದು ಗ್ರಹಣ ಇಲ್ಲ 2024ನೇ ಆಂಗ್ಲ ಸಂವತ್ಸರದಲ್ಲಿ. ಸೊ ಅದರಿಂದಾಗಿ ಈ ವರ್ಷದ ಈ ಕೊನೆಯ ಮಹಾಸೂರ್ಯಗ್ರಹಣ ಅಕ್ಟೋಬರ್ 2ನೇ ತಾರೀಕು ಸಂಭವಿಸ್ತಾ ಇದೆ. ಸೊ ಅದಕ್ಕೂ ರಿಲೇಟೆಡ್ ಆಗಿರತಕ್ಕಂಥ ವಿಡಿಯೋಗಳನ್ನ ಆಮೇಲೆ ಮಾಡ್ತೇನೆ ನಾನು. ಸೊ ಈ ಸೂರ್ಯಗ್ರಹಣದ ಒಂದು ಗ್ರಹಣ ಶಾಂತಿ, ಅದರ ಜೊತೆಗೆ ನವರಾತ್ರಿ ಆರಂಭ ಕಾಲವಾದ್ರಿಂದ ಮಹಾಚಂಡಿಕಾ ಹೋಮ ಪ್ರತಿ ಬಾರಿಯೂ ಸಹ ನಾವು ವರ್ಷಕ್ಕೊಮ್ಮೆ ಮಹಾಚಂಡಿಕಾ ಯಾಗವನ್ನು ಮಾಡ್ತೇವೆ ನಮ್ಮ ಯಾಗಶಾಲೆಯಲ್ಲಿ. ಈ ಬಾರಿಯೂ ಸಹ ಅಕ್ಟೋಬರ್ 2ನೇ ತಾರೀಕು ಬುಧವಾರ ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮ ಸಹಿತವಾಗಿ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಆಮೇಲೆ ಗುರು ಶಾಂತಿ ಹೋಮ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ, ತ್ರಿಗುಣಾಂಬಿಕಾ, ದುರ್ಗಾ ಪರಮೇಶ್ವರಿ ಅಂತ ಆ ಒಂದು ಅಮ್ಮನವರ ಒಂದು ಚಂಡಿಕಾ ಯಾಗ, ಮಹಾಚಂಡಿಕಾ ಯಾಗವನ್ನ ಆ ಪರ್ವಕಾಲದ ದಿನ ಮಾಡ್ತಾ ಇರತಕ್ಕಂಥದ್ದು. ಅದಕ್ಕೂ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನೇ ಖುದ್ದು. ಹಾಗೂ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಮಹಾಚಂಡಿಕಾ ಯಾಗ, ಮಹಾಸೂರ್ಯಗ್ರಹಣ ಶಾಂತಿ ಹೋಮ, ಅದೇ ರೀತಿಯಲ್ಲಿ ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ನವಗ್ರಹ ಶಾಂತಿ ಹೋಮಗಳೆಲ್ಲ ಲೈವಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ, ಹಾಗೂ ವಿಶೇಷವಾಗಿ ಈ ಒಂದು ಒರಿಜಿನಲ್ ಮಾಣಿಕ್ಯ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳಿಗೂ ಈ ಮಾಣಿಕ್ಯ ರತ್ನದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಸಹ ನೀವು ಧಾರಣೆ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ತುಂಬ ಚಂದವಾದಂತಹ ಒಂದು ಉಂಗುರ ಮಾಡಿಸಿದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಸೈಜ್ ಮ್ಯಾಟರ್ಸ್, ನಿಮಗೆ ಯಾವ ಬೆರಳು ಆಗುತ್ತೋ ಆ ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಗೊತ್ತಾಯ್ತಲ್ವಾ. ಯಾಕೆ ಅಂತಂದರೆ ಇದು ಅಷ್ಟು ಸ್ಟ್ರೆಂತಲ್ಲಿ ನೀಟಾಗಿ ಗಟ್ಟಿಯಾಗಿ ಮಾಡಿಸಿರ್ತಕ್ಕಂಥದ್ದು, ಇದು ಮತ್ತೆ ಚಿಕ್ಕ ದೊಡ್ಡ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಇದೊಂದು ರಿಂಗನ್ನು ಪ್ರತಿಯೊಬ್ಬರಿಗೂ ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ಸ್ಟೋನನ್ನೇ ಕೊಡ್ತಾ ಇದ್ದೇವೆ, ಉಂಗುರವನ್ನೇ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಬಿಡಿ. ಎಲ್ಲ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೂ ಸಹ ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಮಾಣಿಕ್ಯ ಉಂಗುರ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದಾರೆ. ರೂಬಿ, ಒರಿಜಿನಲ್ ರೂಬಿ ರಿಂಗ್ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಮತ್ತು ಇದಕ್ಕೋಸ್ಕರ ಎಕ್ಸ್ಟ್ರಾ ಏನೂ ಚಾರ್ಜ್ ಮಾಡ್ತಾ ಇಲ್ಲ. ಸಂಕಲ್ಪ ಸೇವೆಯಲ್ಲೇ ಮಹಾಚಂಡಿಕಾ ಯಾಗ, ಸೂರ್ಯಗ್ರಹಣ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳು ಸೇರಿಸಿ ಈ ಒಂದೇ ಸಂಕಲ್ಪ ಸೇವೆ. ಆ ಒಂದು ಸಂಕಲ್ಪ ಸೇವೆಯಲ್ಲೇ ಈ ಒಂದು ಪ್ರಸಾದವೂ ಸಹ ಬಂತು, ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ರಿಂಗ್ ಸಹ ಬಂತು. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆ ಕೊಡೋರು ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ಸಹ ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬುಧವಾರ ಹೋಮ ಅಂದರೆ ಗುರು ಅಥವಾ ಶುಕ್ರವಾರಗಳಲ್ಲಿ ಇಲ್ಲಿಂದ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಒಂದು ವಾರದೊಳಗೆ ನಿಮಗೆ ಎಲ್ಲರಿಗೂ ಪ್ರಸಾದ ಸೇರ್ತದೆ. ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ಬೇಗ ಸಿಗುತ್ತೆ, ಹೊರಗಿನ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ವಾರ ಒಳಗಡೆ ಸಿಗುತ್ತೆ. ಸೊ ಅದರಿಂದ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್
ಕಾಣುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.